ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷ. ಮೊದಲಿಗೆ ಹೆಡ್ಲೈನ್ಸ್. ಗುತ್ತಿಗೆದಾರರಿಂದ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಇಂಜಿನಿಯರ್ ಅರುಣ್. ತಿಂಡಿ ತಿನ್ನದೆ ಬೆಳಗ್ಗೆಯಿಂದ ಕಾದು ಕುಳಿತು ಕೆಡ್ಡ ತೋಡಿದ ಲೋಕಾಯುಕ್ತ ಅಧಿಕಾರಿಗಳು. ಕೈ ಮುರಿದುಕೊಂಡು ನರಳಾಡುತ್ತಿದ್ದರೂ ಬರಲಿಲ್ಲ ವೈದ್ಯರಿಗೆ ಕನಿಕರ. 15,000 ಲಂಚಕ್ಕೆ ಬೇಡಿಕೆ ಇಟ್ಟು ಚಿಕಿತ್ಸೆ ವಿಳಂಬ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಪ್ರೀತಿ ವಾತ್ಸಲ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಹಂತ ಬಹಳ ಮುಖ್ಯ. ಶ್ರೀ ಕ್ಷೇತ್ರ ಶಿವಗಂಗೆಯ ವೀರಸಿಂಹಾಸನ ಮಹಾಮಠದ ಶಿವಾಚಾರ್ಯ ಸ್ವಾಮೀಜಿ. ವ್ಯಕ್ತಿಯನ್ನು ಬಲವಂತವಾಗಿ ದುಡಿಸಿಕೊಳ್ಳುವುದು, ಕೂಲಿ ಕಡಿಮೆ ನೀಡುವುದು ಕಾನೂನು ಬಾಹಿರ. ಹಿರಿಯ ಸಿವಿಲ್ ನ್ಯಾಯಾಧೀಶ ನಟೇಶ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಭಾರಿ ಗಾತ್ರದ ಲಂಚಾವತಾರ ನಡೆಯುತ್ತಿದೆ. ಚರಂಡಿ ಕಾಮಗಾರಿ, ರಸ್ತೆ ರಿಪೇರಿ, ಖಾತೆ ಬದಲಾವಣೆ, ಹೀಗೆ ಯಾವುದೇ ಕೆಲಸಕ್ಕೆ ಹೋದ್ರೂ ಹಣ ಕೊಡದೆ ಕೆಲಸವೇ ಆಗೋದಿಲ್ಲ ಎಂದು ನಾಗರಿಕರು ಗುಸುಗುಡುತ್ತಿದ್ದು, ಆ ಮಾತು ಇಂದು ನಿಜವಾಗಿ ನಗರಸಭೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿ ಗುತ್ತಿಗೆದಾರನ ಬಳಿ ನೇರವಾಗಿ ನಗದು ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಇದರಿಂದ ಇಡೀ ನಗರಸಭೆ ಸಿಬ್ಬಂದಿ ಬೆಚ್ಚಿಬಿದ್ದಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಕರ್ಮಕಾಂಡ ಇಂದು ಹೊರಗೆ ಬಿದ್ದಿದೆ. ಗುತ್ತಿಗೆದಾರನಿಂದ ಲಂಚ ಪಡೆಯುತ್ತಿದ್ದ ವೇಳೆ ಇಂಜಿನಿಯರ್ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿ ಹಾಕಿಕೊಂಡ ಇಂಜಿನಿಯರ್ ಎಇ ಅರುಣ್ರನ್ನ ಬಲೆಗೆ ಬೀಳಿಸಲು ಲೋಕಾಯುಕ್ತರು ಬೆಳಗ್ಗೆಯಿಂದ ತಿಂಡಿಯೂ ತಿನ್ನದೆ ನಗರಸಭೆ ಆವರಣದಲ್ಲೇ ಕುಳಿತು ಸಂಜೆ ವೇಳೆಗೆ ಲಂಚ ಬಾಕನನ್ನ ಕೊನೆಗೂ ಬಲೆಗೆ ಬೀಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ನಲ್ಲಿ ಚರಂಡಿ ಕಾಮಗಾರಿಗಾಗಿ ಬಿಲ್ಲು ಮಂಜೂರು ಮಾಡಲು ಗುತ್ತಿಗೆದಾರ ಕೃಷ್ಣ ಎನ್ನುವವರ ಬಳಿ 75,000 ರೂಗಳಿಗೆ ಬೇಡಿಕೆ ಇಟ್ಟಿದ್ದ ಎಇ ಅರುಣ್ ಇಂದು 35,000 ನಗದು ನೀಡುವ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಕಳೆದ 1 ವಾರದಿಂದ ನಡೆದಿದ್ದ ಮಾತುಕತೆಯಲ್ಲಿ ಬಿಲ್ಲು ಮಂಜೂರಾತಿಗಾಗಿ ಲಂಚದ ರೂಪದಲ್ಲಿ 75,000ಕ್ಕೆ ವ್ಯವಹಾರ ಕುದುರಿಸಿದ್ದು, ಗುತ್ತಿಗೆದಾರ ಕೃಷ್ಣ ಎನ್ನುವವರು ಇಂದು ಅರ್ಧ ಹಣ ಕೊಡುವುದಾಗಿ ಹೇಳಿದ್ದ. ಬೆಳಿಗ್ಗೆ 10 ಗಂಟೆಗೆ ಹಣ ಕೊಡುವುದಾಗಿ ಹೇಳಿದ್ದ ಗುತ್ತಿಗೆದಾರನಿಂದ ಇಂಜಿನಿಯರ್ ಅರುಣ್ ಯಾಕೋ ಏನೋ ಸಂಜೆಯವರೆಗೂ ಹಣವೇ ಮುಟ್ಟಿರಲಿಲ್ಲ. ನನ್ನ ಬದಲು ಬೇರೆ ಸಿಬ್ಬಂದಿಗೆ ನೀಡುವಂತೆ ಹೇಳಿದ್ದನೆನ್ನಲಾಗಿದ್ದು, ಗುತ್ತಿಗೆದಾರ ಇಲ್ಲ ಸರ್, ನಾನು ಯಾರಿಗೂ ಕೊಡಲ್ಲ, ನೀವೇ ಪಡೆಯಿರಿ ಎಂದು ಸಂಜೆಯವರೆಗೂ ಕಾದಿದ್ದು, ಸಂಜೆ ಹಣ ನೀಡುತ್ತಿದ್ದಂತೆ ಎಂಟ್ರಿ ಕೊಟ್ಟ ಲೋಕಾಯುಕ್ತರು ನಗದು ಸಮೇತ ಇಂಜಿನಿಯರ್ ಅರುಣ್ ನನ್ನ ಲಾಕ್ ಮಾಡಿದ್ದಾರೆ. ಇನ್ನು ವಿಷಯ ಗೊತ್ತಾಗುತ್ತಿದ್ದಂತೆ ಇಡೀ ನಗರಸಭೆ ಸಿಬ್ಬಂದಿ ಬೆಚ್ಚಿಬಿದ್ದಿದ್ದಾರೆ. ಬಹುತೇಕ ಸಿಬ್ಬಂದಿ, ದೇವರೇ, ನಾನು ದುಡ್ಡು ತಗೊಳ್ಳೋವಾಗ ಇವರು ಬಂದಿಲ್ಲಪ್ಪ, ಬಚಾವಾದೆ ಅಂತ ಕೆಲವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭಾ ಸದಸ್ಯರು, ಕೆಲ ಮುಖಂಡರು ನಗರಸಭೆ ಆವರಣಕ್ಕೆ ಜಮಾಯಿಸಿ ಸಾರ್ವಜನಿಕರೆದುರೇ ವಿಚಾರಣೆ ನಡೆಸುತ್ತಿದ್ದುದನ್ನೇ ನೋಡುತ್ತಿದ್ದರು. ಇನ್ನು ಲೋಕಾಯುಕ್ತ ಬಲೆಗೆ ಬಿದ್ದ ಎಇ ಅರುಣ್ನನ್ನು ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಇನ್ನೂ ವಿಚಾರಣೆ ನಡೆಸುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸೀಮೆ ಹಸು ಗುದ್ದಿ ಕೈ ಮೂಳೆ ಮುರಿದುಕೊಂಡಿದ್ದ ವೃದ್ಧರೊಬ್ಬರ ಶಸ್ತ್ರಚಿಕಿತ್ಸೆಗೆ ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯ ವೈದ್ಯರು 15,000 ಲಂಚ ಕೇಳಿ ವಿಳಂಬ ಮಾಡಿದ್ದಾರೆ ಎಂದು ಕುಟುಂಬದವರು ಆರೋಪಿಸಿದ್ದು, ಈ ಆರೋಪ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿಕ್ಕಮುನಿಯಪ್ಪ ಎಂಬುವರು ಎಡಗೈನ ಮೂಳೆ ಮುರಿತಕ್ಕೆ ಒಳಗಾಗಿದ್ದರು. ಮೊದಲು ಚಿಂತಾಮಣಿ ಆಸ್ಪತ್ರೆಯಲ್ಲಿ ತೋರಿಸಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಸಮೀಪದ ಕೋಲಾರ ಜಿಲ್ಲಾಸ್ಪತ್ರೆಗೆ ವೈದ್ಯರು ಶಿಫಾರಸು ಮಾಡಿದ್ದಾರೆ. ಅದರಂತೆ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ 6 ದಿನ ಕಳೆದರೂ ವೈದ್ಯರು ಚಿಕ್ಕಮುನಿಯಪ್ಪ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ. ಬದಲಾಗಿ ವಿವಿಧ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ವೈದ್ಯರು ಹೇಳಿದ್ದಾರೆ. ಇದರಿಂದ ಕುಟುಂಬದವರು ರೋಸಿ ಹೋಗಿದ್ದಾರೆ. ಚಿಕ್ಕಮುನಿಯಪ್ಪ ಅವರ ಪುತ್ರ ನಾಗೇಶ್ ಜರ್ಮನಿಯಲ್ಲಿದ್ದು, ಅಲ್ಲಿಂದಲೇ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ತಂದೆಯನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ವಾರ ಕಳೆದರೂ ಚಿಕಿತ್ಸೆ ದೊರೆತಿಲ್ಲ ಎಂದು ನಾಗೇಶ್ ಎಂಬುವರು ವಿದೇಶದಿಂದ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ದಾರೆ.
ತಂದೆಗೆ 75 ವರ್ಷ ದಾಟಿದ್ದು ಸೆಪ್ಟೆಂಬರ್ 17ರಂದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದೆವು. 6 ದಿನ ಕಳೆದರೂ ಶಸ್ತ್ರಚಿಕಿತ್ಸೆ ಮಾಡಿಲ್ಲ. ತಾಯಿ ಜೊತೆಯಲ್ಲಿದ್ದು ಸಂಬಂಧಿಕರು ಬಂದು ನೋಡಿಕೊಂಡು ಹೋಗುತ್ತಿದ್ದಾರೆ. ಹಣ ಕೊಟ್ಟಿಲ್ಲವೆಂದು ನನ್ನ ತಂದೆಗೆ ವೈದ್ಯರು ಚಿಕಿತ್ಸೆ ನೀಡಿಲ್ಲ. ಶಸ್ತ್ರಚಿಕಿತ್ಸೆಯೂ ನಡೆಸಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೂ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ನಡೆಯುತ್ತದೆ, ಔಷಧಿ ಸಿಗುತ್ತದೆ, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಪಕ್ಕದ ರೋಗಿಯೊಬ್ಬರು ಹಣ ನೀಡಿದ್ದಾರೆ ಎಂದು ಬೇಗನೆ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸಿದ್ದಾರೆ ಎಂದು ದೂರಿದ್ದಾರೆ. ನೋಡಿ, ನಾನು ಚಿಂತಾಮಣಿ ತಾಲೂಕು ಗಡದಾಸನಹಳ್ಳಿ ನಾಗೇಶ. ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು 75 ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ. ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮೊಣಕೈ ಏನಿದೆ, ಮೊಣಕೈಯಿಂದ ಮುಂಗೈವರೆಗೆ ಇರೋ ಮೂಳೆ, ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ, ಮೂಳೆ ಮುರಿದೋಗಿರೋದು ಗೊತ್ತಾಯ್ತು. ಆ ಡಾಕ್ಟರ್ ಹೇಳಿದ್ರು, ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಅಂತ. 17ನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ತಂದೆನೇ ಅಡ್ಮಿಷನ್ ಮಾಡಿದೀವಿ. ಆದ್ರೆ ನೋಡಿ, ಇವತ್ತಿಗೆ 6ನೇ ದಿವಸ, ಇವತ್ತು ಕೂಡ ಅವ್ರಿಗೆ ಆಪರೇಷನ್ ಮಾಡಿಲ್ಲ. ಕಾರಣ ಯಾಕೆಂದ್ರೆ ನಾವು ಯಾವುದೇ ತರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವ್ರಿಗೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ರೇನೆ ಕೆಲಸಗಳಾಗ್ತವೆ, ಔಷಧಿ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದೊಂದು ಉದಾಹರಣೆ. ಇವತ್ತು ಒಂದು ಬೇರೆ ವ್ಯಕ್ತಿ ಬಂದ್ಬಿಟ್ಟು 10,000 ಕೊಟ್ಟಿದ್ದಾರೆ ಅಂತೆ, ಪಟ್ ಅಂತ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಆಪರೇಷನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಬಟ್ ನಮ್ಮ ತಂದೆ ಅಲ್ಲಿದ್ದಾರೆ, ನಮ್ಮ ತಾಯಿ ಜೊತೆಲಿದ್ದಾರೆ, ನಮ್ಮ ಸಂಬಂಧಿಕರು ಬಂದು ಹೋಗಿ ನೋಡ್ತಿದ್ದಾರೆ. ಬಟ್ ಯಾವುದೇ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ನಾಳೆ ಅಂತ ಹೇಳ್ದಿದ್ದಾರೆ. 6 ದಿವಸ ಆಗಿದೆ. ವಿಡಿಯೋ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಕೋಲಾರ ಜಿಲ್ಲಾಸ್ಪತ್ರೆ ವೈದ್ಯ ಡಾಕ್ಟರ್ ಪ್ರದೀಪ್ ಎಂಬುವರು ಚಿಕ್ಕಮುನಿಯಪ್ಪ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಸದ್ಯ ಚಿಕ್ಕಮುನಿಯಪ್ಪ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ಆಸ್ಪತ್ರೆಗೆ ಬಂದು 7 ದಿನ ಆಯಿತು. ನಿತ್ಯ ವೈದ್ಯರು ಬಂದು ಕೇಳುತ್ತಿದ್ದರು. ಆದರೆ ಇವತ್ತು ಸರ್ಜರಿ ಮಾಡಿದ್ದಾರೆ. ಚಿಕಿತ್ಸೆ ಸಿಕ್ಕಿದ್ದು ತಡವಾಯಿತು ಎಂದು ಪತ್ನಿ ಲಕ್ಷ್ಮಮ್ಮ ಲಂಚ ಕೊಡಬೇಕೆ? ವೈದ್ಯರಿಗೆ ಅನಸ್ತೇಸಿಯಾ ನೀಡುವವರಿಗೆ ಉಳಿದವರಿಗೆ ಎಲ್ಲಾ ಸೇರಿ ಒಟ್ಟು 15,000 ನೀಡಿದರೆ ಎಲ್ಲ ರೀತಿಯ ಚಿಕಿತ್ಸೆ ಕೊಟ್ಟು ಶಸ್ತ್ರಚಿಕಿತ್ಸೆ ನಡೆಸಿ ಕಳಿಸುತ್ತಾರೆ ಎಂಬುದು ನಮಗೆ ಗೊತ್ತಾಯಿತು. ಕರ್ನಾಟಕದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ರೀತಿ ನಡೆಯುತ್ತಿದೆಯೇ? ಎಲ್ಲ ಆಸ್ಪತ್ರೆಗಳಲ್ಲಿ ಲಂಚ ಕೊಡಬೇಕೆ? ದುಡ್ಡು ಕೊಟ್ಟರೆ ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೇ? ಬಡವರು ಯಾವ ಆಸ್ಪತ್ರೆಗೆ ಹೋಗಬೇಕು? ಶಾಸಕರು, ಸಂಸದರು ಏನು ಮಾಡುತ್ತಿದ್ದಾರೆ ಎಂದು ನಾಗೇಶ್ ಎಂಬುವರು ವಿಡಿಯೋ ಮೂಲಕ ಪ್ರಶ್ನಿಸಿದ್ದಾರೆ. ಇವತ್ತು ಬೆಳಗ್ಗೆ ಗೊತ್ತಾಯಿತು, ಒಂದು 10,000 ರಿಂದ 15,000 ರೂಪಾಯಿ ಅವ್ರ ಕೈಗೆ ಕೊಟ್ಬಿಟ್ರೆ ಅವರೇ ಎಲ್ಲ ತರ ರಿಪೋರ್ಟ್ಸ್ ಮಾಡಿ ಆಪರೇಷನ್ ಮಾಡಿ ಕಳಿಸ್ತಾರಂತೆ. ಡಾಕ್ಟರ್ಗೆ 5,000, ಅನಸ್ತೇಷಿಯಾ ಕೊಡೋರ್ಗೆ ಒಂದೇ 2-3 ಸಾವಿರ, ಉಳಿದೋರ್ಗೆ 2-3 ಸಾವಿರ, ಹೀಗೆ. ಅಂದ್ರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆನೂ ಹೀಗೇನಾ? ಮತ್ತೆ ದುರಾಡಳಿತ, ಲಂಚಾವತಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆಯಾ? ಮತ್ತೆ ಕೋಲಾರ MP, MLA, ಮಾಜಿ, ಹಾಲಿ ಇರೋರೆಲ್ಲ ಏನ್ ಮಾಡ್ತಿದ್ದಾರೆ? ಅಂದ್ರೆ ಬಡವರಿಗೆ, ಸಣ್ಣ ಪುಟ್ಟ ಓದ್ಕೊಂಡಿರೋರ್ಗೆ, ತಿಳುವಳಿಕೆ ಇರೋರ್ಗೆ ಈ ತರ ಆಟಗಳು ಆಡಿಸಿದ್ರೆ 6 ದಿವಸ ಆಸ್ಪತ್ರೆಯಲ್ಲಿ ಇರಬೇಕು, ಆಪರೇಷನ್ ಇಲ್ದಿರಾ, ಏನು ಇಲ್ದಿರಾ, ಸರಿಯಾಗಿ ಊಟ ಸಿಗ್ತಾ ಇದ್ದಿಲ್ಲ. ಇವಾಗ ಏನ್ ನಿಮ್ಗೆ ಲೇಟ್ ಆದ್ರೆ ಏನು ಅಂತ ಕೇಳೋ ಮಟ್ಟಕ್ಕೆ ಇದ್ದಾರಂತೆ. ಅಂದ್ರೆ ದುಡ್ಡು ಕೊಟ್ರೇನೆ ಬೇಗ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಏನ್ ಮಾಡ್ತಿದ್ದಾರೆ MLA, MP ಗಳೆಲ್ಲಾನು? ಆಡಳಿತ ಕೊಡೋದು ಹೀಗೇನಾ? ಸರ್ಕಾರಿ ಆಸ್ಪತ್ರೆಗಳು ನೋಡ್ಕೊಳ್ಳೋದು ಹೀಗೇನಾ? ದುರಾಡಳಿತ ಅಥವಾ ಅಲ್ಲಿರೋ ಒಂದು ಲಂಚಾವತಾರ, ಅದನ್ನೆಲ್ಲ ಕಡಿಮೆ ಮಾಡಬೇಕು ತಾನೆ. ಅದಕ್ಕೆ ತಾನೇ ಈ MLA ಗಳೆಲ್ಲ ಆಗಿರೋದು. ನಮ್ಮ ತಂದೆಗೆ ಈ ತರ ಆಗಿದೆ ಅಂದ್ರೆ ಇನ್ನೂ ಎಷ್ಟೋ ಕಡು ಬಡವರು ಇರ್ತಾರೆ, ಅವ್ರಿಗೆಲ್ಲ ಯಾವ ತರ ಆಗಿರ್ಬೇಡ ಪರಿಸ್ಥಿತಿ. ಏನ್ ಮಾಡ್ತೀರಾ MP, MLA ಗಳೆಲ್ಲ? ನೀವು ನಾಯಕರುಗಳು, ಲೀಡರ್ಗಳು. ಜರ್ಮನಿಯಿಂದ ವಿಡಿಯೋ ಮಾಡಿದ ಪುತ್ರ ತಂದೆ ಚಿಕ್ಕಮುನಿಯಪ್ಪ ಅವರಿಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಲು ಕೋಲಾರ ಜಿಲ್ಲಾಸ್ಪತ್ರೆಯ ವೈದ್ಯರು ಲಂಚ ಕೇಳಿದ್ದಾರೆ ಎನ್ನಲಾದ ವಿಚಾರ ತಿಳಿದ ಅವರ ಪುತ್ರ ಜರ್ಮನಿಯ ಬರ್ಲಿನ್ನಿಂದ ವಿಡಿಯೋ ಮಾಡಿ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಫೇಸ್ಬುಕ್ನಲ್ಲಿ ಹಲವರು ಲೈಕ್, ಕಾಮೆಂಟ್ ಮೂಲಕ ಆಸ್ಪತ್ರೆಯ ಕ್ರಮವನ್ನು ಖಂಡಿಸಿದ್ದಾರೆ. ಈ ವಿಡಿಯೋ ಇದೀಗ ಭಾರೀ ವೈರಲ್ ಆಗಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಪ್ರೀತಿ, ವಾತ್ಸಲ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಹಂತ ಬಹಳ ಮುಖ್ಯವಾದದ್ದು. ತಂದೆ ತಾಯಿಯ ಕನಸನ್ನು ನನಸು ಮಾಡಿ ಎಂದು ಶ್ರೀ ಕ್ಷೇತ್ರ ಶಿವಗಂಗೆಯ ವೀರಸಿಂಹಾಸನ ಮಹಾಮಠದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಗೌರಿಬಿದನೂರು ನಗರದ ನದಿಗಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕ್ಷೇತ್ರದ 2024-25ನೇ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಶಿವಗಂಗೆಯ ವೀರಸಿಂಹಾಸನ ಮಹಾಮಠದ ಶಿವಾಚಾರ್ಯ ಸ್ವಾಮೀಜಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದನ್ನು ನೋಡಿ ಇನ್ನಿತರ ಮಕ್ಕಳು ಓದುವ ಮನೋಭಾವ ಬರಲಿ ಎಂಬ ಉದ್ದೇಶದಿಂದ ಶಾಸಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಅಡ್ಡದಾರಿಯಲ್ಲಿ ಹೋಗಲು ನೂರಾರು ದಾರಿಗಳಿವೆ. ಗುರಿಯನ್ನು ಸೇರುವುದಕ್ಕೆ ಒಂದೇ ದಾರಿ, ಅದು ವಿದ್ಯೆ. ವಿದ್ಯೆ ಇಲ್ಲದವರ ಅಭಿರುಚಿ, ಆಕಾಂಕ್ಷೆಗಳು ಬದಲಾಗುತ್ತವೆ. ಕಷ್ಟದಲ್ಲಿದ್ದಾಗ ಕಡ್ಡಿ ಕೊಟ್ಟರೂ ಪರ್ವತವೇ ಕೊಟ್ಟಂತಹ ಶ್ರೇಷ್ಠತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಹಂತ ಬಹಳ ಮುಖ್ಯವಾದದ್ದು. ತಂದೆ ತಾಯಿಯ ಕನಸನ್ನು ನನಸು ಮಾಡಿ ಶಾಸಕರು ನೀಡಿದ ವೇತನವನ್ನು ಪಡೆದ ವಿದ್ಯಾರ್ಥಿಗಳು ನಾನು ಕೂಡ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು 10 ಜನರಿಗೆ ಸಹಾಯ ಮಾಡುತ್ತೇನೆ ಎನ್ನುವ ಪ್ರತಿಜ್ಞೆ ಮಾಡಿ ಎಂದು ಹೇಳಿದರು. ಮುಂದಿರೋರ್ಗೋಸ್ಕರವಾಗಿ ಆ ಕಾರಣಕ್ಕಾಗಿನೇ ಇವತ್ತು ಎಲ್ಲರಿಗೂ ಕೂಡ ಸಂಪತ್ತು ದೊಡ್ಡದು ಯಾವ್ದಪ್ಪ ಅಂತಂದ್ರೆ ದುಡ್ಡಿನ ಸಂಪತ್ತೇ ದೊಡ್ಡದಲ್ಲ, ಆದ್ರೆ ಪ್ರೀತಿ ವಾತ್ಸಲ್ಯದಲ್ಲಿ ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ತೆ ಯಾವುದು ಕೂಡ ಅಲ್ಲ. ಸಂಪತ್ತಿದ್ರೆ ಒಂದು ಕಡೆ ಕಳೆದು ಹೋಗ್ಬೋದು, ಆದ್ರೆ ತಂದೆ ತಾಯಿಯ ಪ್ರೀತಿ ಇದೆಯಲ್ಲ ಅದು ಯಾವತ್ತೂ ಕೂಡ ಕಳೆದು ಹೋಗುವಂತದ್ದಲ್ಲ. ಅದು ಜೀವಮಾನವಾಗಿ ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ. ಅದನ್ನ ಕಾಪಾಡ್ಕೋಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅವರ ಋಣವನ್ನು ತೀರಿಸೋ ಬಗ್ಗೆ ಎಲ್ಲರೂ ಕೂಡ ಮಕ್ಕಳು ಯೋಚನೆ ಮಾಡಬೇಕು. ಇವತ್ತು ಈ ಸಂದರ್ಭದೊಳಗೆ ಎಷ್ಟೋ ಪೋಷಕರು. ಶಾಸಕ ಕೆಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಸಂಸ್ಕಾರ ಉಳ್ಳವರಾಗಬೇಕು. ಶಿಕ್ಷಕರು ಶಾಲಾ ಮಕ್ಕಳನ್ನು ನಮ್ಮ ಮಕ್ಕಳೆಂದು ಭಾವಿಸಿ ಪಾಠ ಪ್ರವಚನ ನಿರ್ವಹಿಸಬೇಕು. ಈ ಬಾರಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕು ಉತ್ತಮ ಫಲಿತಾಂಶ ಪಡೆಯಲು ಶಿಕ್ಷಕರು ಶ್ರಮ ವಹಿಸಿ, ಪೋಷಕರು ಮಕ್ಕಳು ಪದವಿಯವರೆಗೂ ಉತ್ತಮ ಶಿಕ್ಷಣ ಪಡೆಯಲು ಮಕ್ಕಳಿಗೆ ಸಹಕರಿಸಿ. ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ನನ್ನ ಕೈಲಾದ ಸಹಾಯ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ 48 ಶಾಲೆಗಳ 2024-25ನೇ ಸಾಲಿನ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕ ಪಡೆದ 300 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 5,000 ನಗದು ಸ್ಮರಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. ಈ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಮುಖಂಡರಾದ ಆರ್ ಅಶೋಕ್ ಬಾಬಣ್ಣ, ಜೆ ಕಾಂತರಾಜು, ವಿಜಯ್ ರಾಘವ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ NR ಮಂಜುನಾಥ್, ಚಿಕ್ಕಣ್ಣ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. APMC ಮಾರುಕಟ್ಟೆ ಎದುರು MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ AC ಅಂಡ್ ನಾನ್ AC ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, VTU ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD, DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8ರಿಂದ 9ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು
ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಯಾವುದೇ ವ್ಯಕ್ತಿಯನ್ನು ಬಲವಂತವಾಗಿ ತಮ್ಮ ಅನುಕೂಲಕ್ಕಾಗಿ ದುಡಿಸಿಕೊಳ್ಳುವುದು, ಆ ವ್ಯಕ್ತಿಗೆ ಸರ್ಕಾರ ನಿಗದಿಪಡಿಸಿದ ಕೂಲಿಗಿಂತ ಕಡಿಮೆ ನೀಡುವುದು ಹಾಗೂ ಸೌಲಭ್ಯ ನಿರಾಕರಿಸುವುದು ಕಾನೂನು ಬಾಹಿರವಾಗುತ್ತದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ನಟೇಶ್ ಹೇಳಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಮಾನವ ಕಳ್ಳ ಸಾಗಣೆ ನಿರ್ಮೂಲನೆ ಮತ್ತು ಜೀತ ಪದ್ಧತಿ ತಡೆಗಟ್ಟುವಲ್ಲಿ ಪತ್ರಕರ್ತರ ಪಾತ್ರ ಕುರಿತ ಕಾರ್ಯಾಗಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ನಟೇಶ್ ಮಾತನಾಡಿ, ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಂದ ಜೀತ ಕಾರ್ಮಿಕರು ವಂಚಿತರಾಗದಂತೆ ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಹಂತ ಹಂತವಾಗಿ ಮಾಡಲಾಗುತ್ತಿದೆ. ಮಾನವ ಕಳ್ಳ ಸಾಗಣೆ ನಿರ್ಮೂಲನೆ ಮತ್ತು ಜೀತ ಪದ್ಧತಿ ತಡೆಗಟ್ಟುವಲ್ಲಿ 4ನೇ ಅಂಗವಾದ ಪತ್ರಿಕಾ ರಂಗವು ಕೈ ಜೋಡಿಸಿ ಸಹಕರಿಸಬೇಕು ಎಂದು ಕೋರಿದರು. ನಿಮ್ಮಿಂದ ಸಾಕಷ್ಟು ವಿಷಯಗಳು ಜನಗಳಿಗೆ ಬೇಗ ಮುಟ್ತದೆ. ನಾನು ಈಗ ತಾನೇ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಆದ್ರೆ ಒಂದು ಪಿಕ್ಚರೈಸೇಷನ್ ಜೊತೆ ಅದನ್ನ ನಾವು ಓದಿದ್ದೆ, ಅದರಲ್ಲಿ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಇಲ್ಲಿಯೂ ಕೂಡ ವಾಂಟೆಡ್ ಡೆಟ್ ಅಂತ ಹೇಳಿದ್ರೆ ಅಂತ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಟ್ ಅನ್ನು ಓದಿದಾಗ ಸಾಮಾನ್ಯ ಮನುಷ್ಯರು ಕೂಡ ಬಹಳ ಸುಲಭವಾಗಿ ಆಕ್ಟ್ ಅನ್ನು ಅರ್ಥ ಮಾಡ್ಕೊಳ್ತಾರೆ. ಈ ಒಂದು ಕಾಯ್ದೆ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗುತ್ತೆ ನಮ್ಮ ಜವಾಬ್ದಾರಿ ಏನಿದೆ ಅಂತ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್ ಮಾತನಾಡಿ, ಪತ್ರಕರ್ತರಿಗೆ ಮಾನವೀಯ ಅಂತಃಕರಣ ಇರಬೇಕು. ಆಗ ಮಾನವ ಕಳ್ಳ ಸಾಗಣೆ, ಜೀತ ಪದ್ಧತಿ, ಬಾಲಕಾರ್ಮಿಕ ಪದ್ಧತಿ ಸಮಸ್ಯೆಗೆ ಧ್ವನಿಯಾಗಬಹುದು. ಮಾಲೂರು ತಾಲೂಕಿನಲ್ಲಿ ಹೆಚ್ಚಿನ ಕ್ರಷರ್ಗಳು ಇದ್ದು ಅಲ್ಲಿ ನೂರಾರು ಮಂದಿ ದುಡಿಯುತ್ತಿದ್ದಾರೆ. ಅಲ್ಲಿ ಪದೇ ಪದೇ ಬಂಡೆ ಬಿದ್ದು ಕಾರ್ಮಿಕರು ಮೃತಪಡುತ್ತಿದ್ದಾರೆ. ಸತ್ತ ಸಂದರ್ಭದಲ್ಲೂ ಆತನ ಕುಟುಂಬದವರಿಗೆ ಸರಿಯಾದ ಪರಿಹಾರ ಸಿಗುತ್ತಿಲ್ಲ. ರಾತ್ರೋರಾತ್ರಿ ಮೃತದೇಹ ಸಾಗಿಸಿ ಬಿಡುತ್ತಾರೆ. ಮಾಲೀಕರ ಮೇಲೆ ಪ್ರಕರಣವು ದಾಖಲಾಗಲ್ಲ. ಇಂಥ ಪ್ರಕರಣಗಳು ಜೀತ ಪದ್ಧತಿ, ಮಾನವ ಕಳ್ಳ ಸಾಗಣೆ ಆಗುವುದಿಲ್ಲವೇ ಎಂಬುದರ ಬಗ್ಗೆ ಚರ್ಚೆ ನಡೆಯಬೇಕಿದೆ ಎಂದು ಹೇಳಿದರು. ಆಂಧ್ರ, ತಮಿಳುನಾಡಿನಲ್ಲಿ ಬರುವಂತವರು ಮತ್ತೆ ತುಂಬಾ ಡೌನ್ ಟ್ರಾಡನ್ ಪೀಪಲ್ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲೆಯವರು, ನಮ್ಮ ಬಂಗಾರಪೇಟೆ ತಾಲೂಕಿನವರು ಕೂಡ ಕೆಲವರು ಅಲ್ಲಿ ಏನಾದ್ರು ಇನ್ಸಿಡೆನ್ಸ್ ರೀಸೆಂಟ್ ಆಗಿ ಒಂದು ತಿಂಗಳಿಗೂ 2 ತಿಂಗಳಿಗೆ ಆಗ್ತಾ ಇರ್ತದೆ ಬಂಡೆಗಳು ಬೀಳುವಂಥದ್ದು, ಇದು ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಕನಿಷ್ಠ ಏನಾದ್ರು ಸತ್ತಂತದ್ದು ಕೂಡ ಮಾನವೀಯತೆ ಎಲ್ಲಿವರೆಗೂ ನಾವು ಮಾಡ್ಕೊಟ್ಟಿದ್ದೀವಿ ಅಂತಂದ್ರೆ. ಕಾರ್ಯಾಗಾರದಲ್ಲಿ ಗಮನ ಸಂಸ್ಥೆಯ ಶಾಂತಮ್ಮ, ಮುಕ್ತಿ ಒಕ್ಕೂಟದ ಸಂಚಾಲಕಿ ಬೃಂದಾ ಹಡಿಗಿ, ಕಾತ್ಯಾಯಿನಿ ಚಾಮರಾಜ್ ಮಾತನಾಡಿದರು. ಸಂವಾದ ಕೂಡ ನಡೆಯಿತು. ಜೀತ ಪದ್ಧತಿಯಿಂದ ಪಾರಾಗಿ ಬಂದು ಬದುಕು ಕಟ್ಟಿಕೊಂಡಿರುವ ಮಹಿಳೆಯೊಬ್ಬರು ತಮ್ಮ ಅನುಭವ ಹಂಚಿಕೊಂಡರು. ಈ ವೇಳೆ ಶಾಂತ ಜೀವ ಜ್ಯೋತಿ ನಿರ್ದೇಶಕ ಪಿ ಷಣ್ಮುಗ ಸುಂದರಂ, ಜಿಲ್ಲಾ ಸಂಯೋಜಕ ಮಂಜುನಾಥ್ ಎಸ್ ಹಾಗೂ ಪತ್ರಕರ್ತರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಎನ್ಡಿಎಂಎಸ್ ಕಾಯ್ದೆಯಡಿ ವಶಪಡಿಸಿಕೊಂಡ ಸುಮಾರು 210 ಕೆಜಿಯ 5.5 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ನಾಶಪಡಿಸಿದ್ದೇವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಎಸ್ಪಿ ಸಿಕೆ ಬಾಬಾ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಅಡಿಯ ರೀಸಸ್ಟೈನಬಲ್ ಕಾರ್ಖಾನೆಯಲ್ಲಿ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ದ ಅಮಾನತು ಪಡಿಸಿದ ಮಾದಕ ವಸ್ತುಗಳ ವಿಲೇವಾರಿ ಕಾರ್ಯಕ್ಕೆ ಚಾಲನೆ ನೀಡಿ ಎಸ್ಪಿ ಸಿಕೆ ಬಾಬಾ ಮಾತನಾಡಿ, ಇಂದು ಸುಮಾರು 210 ಕೆಜಿ ಗಾಂಜಾ, 2 ಗ್ರಾಂ ಹೆರಾಯಿನ್, 3 ಗ್ರಾಂ ಎಂಡಿಎಂಎ, 0.618 ಗ್ರಾಂ ಹೈಡ್ರೋಜನ್ ಗಾಂಜಾವನ್ನು ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಇಲಾಖೆ ಅಡಿಯಲ್ಲಿ ನಾಶಪಡಿಸಿದ್ದು, ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಮತ್ತು ಕಾನೂನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಅರಿವು ಮತ್ತು ನಾಶಪಡಿಸುವಿಕೆ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೇವೆ. ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಮತ್ತು ಮಾದಕ ವಸ್ತು ಸೇವನೆ ಮಾಡುವವರ ವಿರುದ್ಧ ಕಠಿಣ ಶಿಕ್ಷೆಗೆ ಒಳಪಡಿಸುತ್ತೇವೆ.
ಮಾದಕ ವಸ್ತುಗಳ ಸಮಿತಿ ಅಡಿಯಲ್ಲಿ ಈ ಕಾರ್ಯ ಮಾಡಿದ್ದೇವೆ ಎಂದರು. ಬೆಂಗಳೂರು ಜಿಲ್ಲೆ ಏನು ಕಳೆದ ಒಂದಿಷ್ಟು ಕೇಸಸ್ ಆಗಿದ್ದಾವೆ, NDPS ಅಡಿಯಲ್ಲಿ ಏನು ಕೇಸಸ್ ಆಗಿದ್ದಾವೆ, ಆ ಕೇಸಸ್ ಅಡಿಯಲ್ಲಿ ಇದೊಂದು ನಮ್ಮದು ಡ್ರಗ್ ಡಿಸ್ಪೋಸಲ್ ಕಮಿಟಿ ಇರುತ್ತೆ. ಡ್ರಗ್ ಡಿಸ್ಪೋಸಲ್ ಮಾಡೋದು ಈ ದಿವಸ ನಾವು ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ರಾಮ್ಕಿಯಲ್ಲಿ ನಾವು ಇವತ್ತು ಮಾಡಿದ್ದೀವಿ. ಅದರ ಪ್ರಕಾರ ಟೋಟಲ್ 5.5 crore ವರ್ತ್ ಆಫ್ ನಾರ್ಕೋಟಿಕ್ಸು ಮತ್ತು ಸಬ್ಸ್ಟೆನ್ಸಸ್ ಏನಿದ್ದಾವೆ, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸು 5.5 crore ವರ್ತ್ ಅಮೌಂಟದ್ದು. ಈ ಸಂದರ್ಭದಲ್ಲಿ ASP ಡಾಕ್ಟರ್ HN ವೆಂಕಟೇಶ ಪ್ರಸನ್ನ, ನೆಲಮಂಗಲ ಉಪವಿಭಾಗದ DYSP ಜಗದೀಶ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ B ರಾಜು, ರವಿ, PSI ಅನಿತಾ, ಸಿದ್ದಪ್ಪ, ರೀಸಸ್ಟೈನಬಲ್ ಕಾರ್ಖಾನೆಯ ಮುಖ್ಯಸ್ಥರು, ದಾಬಾಸ್ಪೇಟೆ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ರಾಮ್ ಪ್ರಸಾದ್ KR, ನ್ಯೂಸ್ ಟಿವಿ, ನೆಲಮಂಗಲ. ಸಹಕಾರ ಸಂಘಗಳು ರೈತರ ಜೀವಾಳವಾಗಿವೆ. ಸಂಘದ ಆಡಳಿತ ಮಂಡಳಿ ಕಾರ್ಯವೈಖರಿಗೆ ಅಭಿನಂದಿಸುತ್ತೇನೆ. ಮತ್ತಷ್ಟು ಅಭಿವೃದ್ಧಿಯ ಪಥದತ್ತ ಸಂಘ ಮುನ್ನಡೆಯಲಿ ಎಂದು ಸಚಿವ KH ಮುನಿಯಪ್ಪ ಶುಭ ಹಾರೈಸಿದರು. ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ದೇವನಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷ G ಮುನಿರಾಜು ಅಧ್ಯಕ್ಷತೆಯಲ್ಲಿ 2024-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಯಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ LN ನಾರಾಯಣಸ್ವಾಮಿ ಅವರು ಸಭೆಯನ್ನು ಉದ್ಘಾಟಿಸಿದರು. ನಂತರ ಸಚಿವ KH ಮುನಿಯಪ್ಪ ಅವರನ್ನು ಸಭೆಯಲ್ಲಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವ KH ಮುನಿಯಪ್ಪ ಮಾತನಾಡಿ, ಸಂಘವು ಉತ್ತಮವಾಗಿ ನಡೆಯುತ್ತಿರುವುದು ಶ್ಲಾಘನೀಯ. ಸಹಕಾರ ಸಂಘಗಳು ರೈತರ ಜೀವಾಳವಾಗಿವೆ. ಸಂಘದ ಆಡಳಿತ ಮಂಡಳಿ ಕಾರ್ಯವೈಖರಿಗೆ ಅಭಿನಂದಿಸುತ್ತೇನೆ. ಮತ್ತಷ್ಟು ಅಭಿವೃದ್ಧಿಯ ಪಥದತ್ತ ಸಂಘ ಮುನ್ನಡೆಯಲಿ ಎಂದು ಶುಭ ಹಾರೈಸಿದರು. ಮೊಟ್ಟ ಮೊದಲ 2ನೇ ವರ್ಷದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ನಾನು ಆವತಿ ವೆಂಕಟೇಗೌಡರಿದ್ದಾಗ ಆಗಾಗ ಇಲ್ಲಿ ಬಂದು ಹೋಗ್ತಾ ಇದ್ದೆ. ಅವ್ರ ಜೊತೆ ನಿಕಟ ಸಂಪರ್ಕ ಇತ್ತು. ವೆಂಕಟೇಗೌಡರು, ರಾಮೇಗೌಡರು ಇವರೆಲ್ಲ ಕೂಡ ನಾನು ಕೇಂದ್ರದಲ್ಲಿ MP ಆಗಿದ್ದಾಗ, ಮಂತ್ರಿ ಆಗಿದ್ದಾಗ ಎಲ್ಲ ವಿಷಯಗಳಿಗೂ ನಡೆಸಿಕೊಂಡು ಬರ್ತಾ ಇದ್ರು. ಅತ್ಯಂತ ಬಹಳಷ್ಟು ವರ್ಷ ವೆಂಕಟೇಗೌಡರು ಈ ಸಂಸ್ಥೆ. ಸಭೆಯಲ್ಲಿ ಆಪ್ಕಾಮ್ಸ್ ನಿರ್ದೇಶಕ B ಮುನೇಗೌಡ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್, ಬೈಯಪ್ಪ ಅಧ್ಯಕ್ಷ V ಶಾಂತಕುಮಾರ್, ನಿರ್ದೇಶಕ C ಪ್ರಸನ್ನಕುಮಾರ್, PLD ಬ್ಯಾಂಕ್ ಅಧ್ಯಕ್ಷ R ಮುನೇಗೌಡ, ಸಂಘದ ಉಪಾಧ್ಯಕ್ಷ C ಈರಪ್ಪ, ನಿರ್ದೇಶಕರಾದ ದೇವರಾಜು, ರಾಮಮೂರ್ತಿ ಇನ್ನಿತರರು ಇದ್ದರು. ಐದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಪೊಲೀಸರು ಕರೆದಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಗೆ SP ಬರುವುದು ತಡವಾಗಿದ್ದರಿಂದ ದಲಿತ ಮುಖಂಡರು ಸಭೆಯನ್ನೇ ಬಹಿಷ್ಕರಿಸಿ ಹೊರನಡೆದು 2ನೇ ಬಾರಿ ಸಭೆ ಕರೆದು ವಿಫಲಗೊಳಿಸಿದ್ದಾರೆ. ದಲಿತರ ಸಮಸ್ಯೆಗಳನ್ನು ಕೇಳೋಕೆ ಸಿದ್ಧರಿಲ್ಲ ಎಂದು ಪೊಲೀಸರ ಮೇಲೆ ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಂಬೇಡ್ಕರ್ ಭವನದಲ್ಲಿ ಇಂದು ಪೊಲೀಸ್ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಕುಂದುಕೊರತೆ ಸಭೆ ಕರೆದಿದ್ದರು. ಹಿಂದೆ SP ಕಚೇರಿಗೆ DG ಬಂದಿದ್ದರಿಂದ ಸಭೆಗೆ ಬರೋದು ತಡವಾಗಿತ್ತು. ಅಷ್ಟೊತ್ತಿಗೆ ಸಭೆಗಾಗಿ ಕಾಯುತ್ತಿದ್ದ ದಲಿತ ಮುಖಂಡರು ಸಭೆಯನ್ನ ಬಹಿಷ್ಕರಿಸಿ ಹೊರಹೋಗಿದ್ದರು. ಇನ್ನು ಕೆಲವೇ ಮುಖಂಡರು ಮತ್ತು ದೂರುದಾರರು ಮಾತ್ರ ಹಾಜರಿದ್ರು. ತಡವಾಗಿ ಸಭೆಗೆ ಬಂದ SP ಹಾಜರಿದ್ದ ಕೆಲವು ದೂರುದಾರರು ಮತ್ತು ಮುಖಂಡರ ಅಹವಾಲು ಸ್ವೀಕರಿಸಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ರವಾನಿಸಿ ಕೆಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವುದನ್ನ ನಂತರ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಈ ಮಧ್ಯೆ ಹೊರ ನಡೆದ ಮಹಾನಾಯಕ ಅಂಬೇಡ್ಕರ್ ಸೇನಾ ಮುಖಂಡ ನಾರಾಯಣಸ್ವಾಮಿ ಮಾತನಾಡಿ, ಇದು 2ನೇ ಬಾರಿಗೆ ಸಭೆ ಮುಂದೂಡಲಾಗಿದೆ. ಇಂದು ಎಷ್ಟೊತ್ತಾದರೂ SP ಸಭೆಗೆ ಬಂದಿಲ್ಲ. ದಲಿತರೆಂದರೆ ಅಷ್ಟೊಂದು ನಿರ್ಲಕ್ಷ್ಯವೇ. ಪೊಲೀಸ್ ಠಾಣೆಗಳಲ್ಲೂ ದಲಿತರ ದೂರುಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಅದಕ್ಕಾಗಿ ನಾವು ಇಂದಿನ ಸಭೆಯನ್ನ ಬಹಿಷ್ಕರಿಸಿ ಹೊರಹೋಗುತ್ತಿದ್ದೇವೆ ಎಂದರು. ಇವತ್ತು ಯಾಕೆ ಕರೀತಾರೆ ನಮ್ಮ ಕುಂದುಕೊರತೆ ಸಭೆ ಅಂದ್ರೆ, ನಾವು ಸ್ಟೇಷನ್ದಲ್ಲಿ ಏನಾದರೂ ದಲಿತರು, ಹಿಂದುಳಿದವರು, ಎಲ್ಲರೂ ಸಾರ್ವಜನಿಕರು ಹೋದ್ರೆ ಏನಾದರೂ ಕೆಲಸ ಮಾಡಿದ್ರೆ ಇವತ್ತು ಕುಂದುಕೊರತೆ ಸಭೆ ಯಾಕೆ ಕರಿಬೇಕಾಗಿತ್ತು? ಒಂದು, ಈಗ ಏನು ಮುಖಂಡರು ಹೋಗ್ತಾರೆ, ಮುಖಂಡರಿಗೆ ಬೆಲೆನೇ ಇಲ್ಲ. ಸಿವಿಲ್ ಮ್ಯಾಟ್ರ್ ಏನು ಬಂದರೆ ಪೊಲೀಸ್ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ. ಯಾಕಂದರೆ ಪೊಲೀಸ್ ಅವರಿಗೆ ದುಡ್ಡು ಬರ್ತದೆ. ನಾವು ಸಾರ್ವಜನಿಕವಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸಾರ್ವಜನಿಕ ಏನು ಕೊಡಲ್ಲ. ಅದ್ರ ವಿರುದ್ಧ ಇವತ್ತು ಮೊನ್ನೆ ಏನು 21ನೇ ತಾರೀಕು ಕರೆದಿದ್ರು,
ಮಾಹಿತಿ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಬಾಯ್ಕಟ್ ಮಾಡಿದ್ದೀವಿ. ಇವತ್ತು ಅದೇ ಕೊರತೆ ಇದೆ. ಕೆಲವೊಂದು ಬರೀ ನೆಪಕ್ಕೆ ಮಾತ್ರ ಕರೀತಾರೆ ಅಷ್ಟೇ. ಅದಕ್ಕೆ ನಾವು ಎಲ್ಲರೂ ದಲಿತ ಸಂಘಟನೆಗಳು ಮುಖಂಡರೆಲ್ಲರೂ ಸೇರಿ ಇವತ್ತು ಈ ಒಂದು ಸಭೆಯನ್ನು ಬಾಯ್ಕಟ್ ಮಾಡ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿ ಮುಖಂಡ ಸುಧಾ ವೆಂಕಟೇಶ್ ಅವರ ಬೆಂಬಲಿಗರು ಸಹ ಸಭೆ ಬಹಿಷ್ಕರಿಸಿ ಹೊರನಡೆದರು. ತಡವಾಗಿ ಬಂದ ಎಸ್ಪಿ ಕುಶಾಲ್ ಚೋಕ್ಸೆ ಹಾಜರಿದ್ದ ಕೆಲವು ದೂರುದಾರರಿಂದ ಅಹವಾಲು ಸ್ವೀಕರಿಸಿದರು. ಜಮೀನು ಇತ್ಯರ್ಥ, ದೈಹಿಕ ಹಲ್ಲೆ ಮುಂತಾದ ದೂರುಗಳನ್ನ ಬಗೆಹರಿಸುವ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿಗೆ ಶರಣಾದ 2 ದಲಿತ ಪ್ರಕರಣಗಳಲ್ಲೂ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗಿದೆ. ಇನ್ನು ಕೆಲವು ಕಠಿಣ ಸಮಸ್ಯೆಗಳನ್ನ ನ್ಯಾಯಾಲಯವೇ ಪರಿಹಾರ ಸೂಚಿಸಬೇಕು ಎಂದು ಸೂಚಿಸಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ಪಿ ಕುಶಾಲ್ ಚೋಕ್ಸಿ, ಇಂದು ಕಚೇರಿಗೆ ಡಿಜಿ ಬಂದಿದ್ದರು. ಆದ್ದರಿಂದ ನಮ್ಮ ಅಧಿಕಾರಿಗಳಿಗೆ ಹೇಳಿ ಅವರನ್ನ ಮೊದಲೇ ಕಳಿಸಿ ಅಹವಾಲು ಸ್ವೀಕರಿಸಲು ತಿಳಿಸಿದ್ದೆ. ಆದರೂ ಕೆಲವರು ಹೊರಟು ಹೋಗಿದ್ದಾರೆ. ಸಭೆ ಬಹಿಷ್ಕಾರ ಮಾಡಿದವರಲ್ಲಿ ಕೆಲವರು ದೂರುದಾರರೇ ಅಲ್ಲ. ಇನ್ನು ದೂರು ನೀಡಲು ಬಂದಿದ್ದವರ ಸಮಸ್ಯೆ ಆಲಿಸಿದ್ದೇವೆ. 2 ಬಾರಿ ಸಭೆ ಮುಂದೂಡಿಲ್ಲ, 1 ಸಭೆ ಮಾತ್ರ ಮುಂದೂಡಲಾಗಿತ್ತು. ಡಿಸಿ ಕಚೇರಿ ಆವರಣದಲ್ಲಿ ನೇಣಿಗೆ ಶರಣಾದ ಬಾಬು ಪ್ರಕರಣ SC ST ಪತ್ತೆ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ದಲಿತರು ಸುಖ ಸುಮ್ಮನೆ ಪೊಲೀಸ್ ಮೇಲೆ ದೂರುವುದನ್ನ ಕೈಬಿಡಬೇಕು. ಸೌಹಾರ್ದತೆಯಿಂದ ಸಮಸ್ಯೆಗಳ ಬಗೆಹರಿಸಿಕೊಳ್ಳಲು ಮುಂದೆ ಬರಬೇಕು ಎಂದರು. 24/7 ಓಪನ್ ಇದೆ. ಯಾವಾಗ ಪಬ್ಲಿಕ್ ನಮಗೆ ಫೋನ್ ಮಾಡ್ತಾರೆ, ನಾನು ಎಲ್ಲಾರ್ದು ಫೋನ್ ಆನ್ಸರ್ ಮಾಡ್ತಾ ಇದ್ದೀನಿ. ಮೀಟಿಂಗ್ದು ಅವಶ್ಯಕತೆ ಇಲ್ಲ, ಫೋನ್ ಮಾಡಿ ಡೈರೆಕ್ಟ್. ಯಾರಿಗೆ ಸಮಸ್ಯೆ ಆದರೆ ಡೈರೆಕ್ಟ್ ಫೋನ್ ಮಾಡಿ ಅಥವಾ ಆಫೀಸಲ್ಲಿ ಬನ್ನಿ. ಮತ್ತೆ ಈ ಥರದ್ದು ಮೀಟಿಂಗ್ ನಾವು ಕಂಟಿನ್ಯೂ ಮಾಡ್ತೀವಿ. ನೋಡಿ, ಇವತ್ತು ಕೂಡ ನನ್ನ ಪ್ರಕಾರ 50 ಜನ ಬಂದಿದ್ದಾರೆ. ಯಾರ್ಯಾರಿಗೆ ನಿಜವಾಗ್ಲೂ ಸಮಸ್ಯೆ ಇದೆ ಅವರು ಕೊಡ್ತಾ ಇದ್ದಾರೆ. ಯಾರಿಗೆ ಸಮಸ್ಯೆ ಇಲ್ಲ ಅವರು ಬಾಯ್ಕಾಟ್ ಮಾಡಿ ಹೋಗಿದ್ದಾರೆ ಇಲ್ವಾ ಸರ್? ಅಂದ್ರೆ ಕಂಪ್ಲೇಂಟ್. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ ಅರಸು ಭವನದ ಆವರಣದಲ್ಲಿ ಸರ್ಕಾರದ ಗಣತಿಯಲ್ಲಿ ಶಿಕ್ಷಕರ ಹೆಸರು ಆಯ್ಕೆ ಪಟ್ಟಿ ಅವೈಜ್ಞಾನಿಕ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಆದರ್ಶ್ ಕುಮಾರ್ ಮಾತನಾಡಿ, ಸಮೀಕ್ಷೆಗೆ ಈ ಗಣತಿಯನ್ನು ಮಾಡಿರುವಂತಹ ಗಣತಿದಾರರ ಶಿಕ್ಷಕರಿಗೆ ವಿಕಲಚೇತನರನ್ನು, ಎಳೆ ಮಕ್ಕಳಿರುವಂತಹವರನ್ನು, ಕ್ಯಾನ್ಸರ್ ಪೀಡಿತರನ್ನು, ಅಪಘಾತವಾಗಿದ್ದವರಿಗೆ, ವಯಸ್ಸಾದವರಿಗೆ, ಗರ್ಭಿಣಿ ಸ್ತ್ರೀಯರನ್ನು, ಅಶಕ್ತರನ್ನು ಗಣತಿಗೆ ನಿಯೋಜನೆ ಮಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ವಿನಾಯಿತಿ ಪತ್ರವನ್ನು ನೀಡಿದ್ದರೂ ಸಹ ವಿನಾಯಿತಿ ಪರಿಗಣಿಸಿಲ್ಲ. ಕೆಲಸ ಮಾಡುವ ಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೇ ಬೇರೆ ಇದೆ, ಆದರೆ ದೂರದ ಊರುಗಳಿಗೆ ನಿಯೋಜಿಸಲಾಗಿದೆ. ಇಂತಹ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸದೆ ಸಮೀಕ್ಷೆ ನಡೆಸಲು ನಿಯೋಜಿಸಲಾಗಿದೆ. ಯಾರೂ ಸಹ ಸ್ಪಂದಿಸುತ್ತಿಲ್ಲ. ಸಮಸ್ಯೆಗಳು ಬಗೆಹರಿಯದಿದ್ದರೆ ಗಣತಿ ಮಾಡಲು ಮುಂದಾಗುವುದಿಲ್ಲವೆಂದು ಕಿಡಿಕಾರಿದರು. ಸಮೀಕ್ಷೆಗೆ ಈ ಗಣತಿಯನ್ನು ಮಾಡಿರ್ತಕ್ಕಂಥ ಗಣತಿದಾರರಿಗೆ ವಿಕಲಚೇತನ ಶಿಕ್ಷಕರನ್ನ ಹಾಕಿರ್ತಕ್ಕಂಥದ್ದು, ಎಳೆ ಮಕ್ಕಳಿರ್ತಕ್ಕಂಥವ್ರನ್ನ, ಗರ್ಭಿಣಿ ಸ್ತ್ರೀಯರನ್ನ, ಕ್ಯಾನ್ಸರ್ ಪೀಡಿತರನ್ನ, ಅಪಘಾತ ಆಗಿರೋರನ್ನ, ವಯಸ್ಸಾಗಿರೋರನ್ನ ಮಾಡೋಕ್ಕಾಗದೇ ಇಲ್ಲ ಅಶಕ್ತರನ್ನು ಕೂಡ ಗಣತಿಗೆ ನಿಯೋಜನೆ ಮಾಡಿರೋದು ನಮ್ಮ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದನ್ನು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರನ್ನು ವಿನಾಯಿತಿ ಕೊಟ್ಟು, ನಮ್ಮ BO ಮೇಡಮ್ ಅವರು ಕೂಡ ಕೊಟ್ಟಿದ್ದಾರೆ, ಆದರೆ ವಿನಾಯಿತಿ ಪತ್ರ ಕೊಟ್ಟಿದ್ದರೂ ಕೂಡ ಅವರುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಒಂದನೇದು. ಎರಡನೇದಾಗಿ, ದೂರದ ಊರುಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥ ಶಾಲೆನೇ ಬೇರೆ, ಕೆಲಸ ಮಾಡ್ತಕ್ಕಂಥ ಪಂಚಾಯಿತಿನೇ ಬೇರೆ, ಆದರೆ ಗಣತಿಗೆ ಹಾಕಿರ್ತಕ್ಕಂಥ ಪ್ರದೇಶ ವಿಜಯಪುರ ಟೌನ್ಗೂ ಮತ್ತು ಈ ಕಡೆ ಬೂದಿಗೆರೆ ಮತ್ತು ಬೆಟ್ಕೋಟೆಗೆಲ್ಲ ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದಾರೆ. ಯಾರು ಅಶಕ್ತರು ಮತ್ತು ತೀವ್ರ ಅಂಗವಿಕಲತೆ ಇರ್ತಕ್ಕಂಥವ್ರು ಮತ್ತು ಅನಾರೋಗ್ಯ ಇರ್ತಕ್ಕಂಥವ್ರು, ಗರ್ಭಿಣಿ ಸ್ತ್ರೀಯರು ಯಾರಿದ್ದಾರೆ ಅವ್ರಿಗೆ ದಯವಿಟ್ಟು ವಿನಾಯಿತಿಯನ್ನು ಕೊಡಬೇಕು, ರೀಅಸೈನ್ ಆಗಬೇಕು. ಈಗ ಆಗಿರ್ತಕ್ಕಂಥದ್ದು ಎಲ್ಲನೂ ಕೂಡ ಶಿಕ್ಷಕರ ಆಯಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋ ಥರ ರೀಅಸೈನ್ ಆಗೋವರೆಗೂ ಕೂಡ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮನವಿಯನ್ನು ಮನೆ ತಹಶೀಲ್ದಾರ್ ಅವ್ರಿಗೆ, ಹಿಂದುಳಿದ ವರ್ಗ ಇಲಾಖೆಗಳವರಿಗೆ, ಮನೆ BO ಮೇಡಮ್ ಅವ್ರಿಗೂ ಕೂಡ ಈಗ ಹೋಗಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಗಣತಿ ಸರ್ವೆ ಮಾಡಲು ಉಪಯೋಗಿಸುವ ಸರ್ವರ್ಗೆ ಸಂಬಂಧಿಸಿದಂತೆ ಮಾತನಾಡಿ, ಗಣತಿ ವೇಳೆ ಸರ್ವರ್ ಸಮಸ್ಯೆ ಎದುರಾಗಿದ್ದು, 1 ಬಾರಿ ಸರ್ವರ್ ಬಂದರೆ 1-2 ಜನರ ಪಟ್ಟಿ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಲು ಕನಿಷ್ಠ 1 ರಿಂದ 1.5 ಗಂಟೆ ತೆಗೆದುಕೊಳ್ಳುತ್ತಿದೆ. ಆನ್ಲೈನ್ನಲ್ಲಿ ರಾತ್ರಿ ಸರ್ವೆ ಮನೆಗಳ ಅಂಕಿ ಅಂಶ ಇರುವುದೇ ಬೇರೆ. ಬೆಳಗಾಗಿದ್ದಾಗ ಅಂಕಿ ಅಂಶ ದುಪ್ಪಟ್ಟು ಆಗುತ್ತಿದೆ. ಇವೆಲ್ಲವೂ ಸಮಸ್ಯೆಗಳನ್ನು ಸರ್ಕಾರ ಕೂಡಲೇ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜು ಅರಸು ಭವನದ ಸಿಬ್ಬಂದಿ ಅವರ ಮಧ್ಯೆ ಗಣತಿದಾರರು ಪ್ರಶ್ನಿಸುವುದರ ಮೂಲಕ ತಮ್ಮ ಸಮಸ್ಯೆಗಳ ಅಳಲನ್ನು ತೋಡಿಕೊಂಡರು. ಇದು ಸಂಪೂರ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವಾಗಿದೆ ಎಂದು ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದರು. 150 ಮನೆನ ಕೊಡ್ತಾರೆ ಅಂತ ಹೇಳಿದ್ರು ಸರ್, ಬಟ್ ನನಗೆ ಅಸೈನ್ ಆಗಿರೋದು 236 ಮನೆ ಸರ್. ಅದು ಕೂಡ 1 ಊರಲ್ಲಿಲ್ಲ, 4 ಊರಲ್ಲಿ ತೋರಿಸ್ತಾ ಇದೆ ಸರ್. ನಾವು ಮಗುನ ಕರ್ಕೊಂಡು ಅಷ್ಟು 4 ಊರು ತಿರುಗಾಡೋ ಅಷ್ಟು ಆಗಲ್ಲ ಸರ್. ಹೇಳಿ. ಅವೈಜ್ಞಾನಿಕವಾಗಿ ಇದು ಸಮೀಕ್ಷೆನ ಅಸೈನ್ ಮಾಡಿರೋದ್ರಿಂದ ನಮ್ಗೆ ಕಷ್ಟ ಆಗ್ತಾ ಇದೆ ಸರ್.
ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಾಮಿನಿ ಸದಸ್ಯ ಎಚ್ಎನ್ ನಾಗೇಶ್, ಸಂಘದ ಜಿಲ್ಲಾ ಕಾರ್ಯದರ್ಶಿ ಯತೀಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಸಹ ಕಾರ್ಯದರ್ಶಿ ಹರೀಶ್ ಕೆ, ಜಿಲ್ಲಾ ಶಿಕ್ಷಕರ ಸಂಘದ ಚಂದ್ರಪ್ಪ, ನಾಗರಾಜು ಇನ್ನಿತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ 2025 ಆತ್ಮೀಯ ಬಲಿಜ ಕುಲಬಾಂಧವರೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಜನಗಣತಿಯಲ್ಲಿ ರಾಜ್ಯದ ಎಲ್ಲ ಬಲಿಜ ಕುಲಬಾಂಧವರು ಜಾತಿ ಕಾಲಂ ಸಂಖ್ಯೆ 9ರಲ್ಲಿ ಕೋಡ್ ನಂಬರ್ A0120ನಲ್ಲಿ ಬಲಿಜ ಎಂದೇ ನಮೂದಿಸಬೇಕೆಂದು ಹಾಗೂ ನಿಮ್ಮ ಅಕ್ಕಪಕ್ಕದ ಕುಲಬಾಂಧವರಿಗೂ ಈ ಮಾಹಿತಿಯನ್ನು ತಿಳಿಸಬೇಕೆಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘದಿಂದ ಮನವಿ ಮಾಡುತ್ತಿದ್ದೇವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ವತಿಯಿಂದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ ಎನ್ ರಘು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಎಂ ರಮೇಶ್ ಅವರನ್ನು ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ವೆಂಕಟೇಶ್ ವಾರ್ಷಿಕ ವರದಿಯನ್ನು ಓದಿದರು. ಸಂಘದಲ್ಲಿ 5 ಲಕ್ಷ ರು ಲಾಭಾಂಶ ಬಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸುನೀಲ್ ಕುಮಾರ್, ನಿರ್ದೇಶಕರಾದ ವೇಣುಗೋಪಾಲ್, ಎಸ್ ಗೋಪಾಲ್, ಜೆಸಿ ಮಂಜುನಾಥ್, ಎನ್ ರಾಜು, ನರಸಿಂಹಮೂರ್ತಿ, ಸೊಸೈಟಿ ರಾಜಣ್ಣ, ಕೆ ಅನಿಲ್ ಕುಮಾರ್, ಮಂಜುಳಾ ಇನ್ನಿತರರು ಇದ್ದರು. ಸಮುದಾಯದಲ್ಲಿ ಸ್ವಚ್ಛತಾ ಜಾಗೃತಿ ಮೂಡಿಸಲು ಸರ್ಕಾರದಿಂದ ಅಕ್ಟೋಬರ್ 2ರವರೆಗೆ ನಡೆಯಲಿರುವ ಸ್ವಚ್ಛತಾ ಎ ಸೇವಾ ಕಾರ್ಯಕ್ರಮದಡಿಯಲ್ಲಿ ಪುರಸಭೆ ವತಿಯಿಂದ ನಾನಾ ಸ್ವಚ್ಛತಾ ಅರಿವು ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂದು ದೇವನಹಳ್ಳಿ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ಆವರಣದಲ್ಲಿ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಎ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವಚ್ಛತೆ ಇದ್ದರೆ ಆರೋಗ್ಯಕರ ಸಮಾಜ ನಿರ್ಮಾಣವಾಗುತ್ತದೆ. ಸಮುದಾಯ ಅರ್ಥ ಮಾಡಿಕೊಳ್ಳಬೇಕು. ಸ್ವಚ್ಛತಾ ವಾಹನಗಳಿಗೆ ಕಸವನ್ನು ನೀಡಬೇಕು. ಎಲ್ಲೆಂದರಲ್ಲಿ ಕಸವನ್ನು ಸುರಿಯುವುದನ್ನು ಬಿಡಬೇಕು. ಪ್ರಜ್ಞಾವಂತ ನಾಗರಿಕ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಮುದಾಯದ ಪಾತ್ರ ಹೆಚ್ಚು ಇರುತ್ತದೆ. ಅದೇ ರೀತಿ ರೋಟರಿ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ರೇಬಿಸ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ನಾಯಿ ಕಡಿತದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಮುದಾಯಕ್ಕೆ ವಿಡಿಯೋ ಮೂಲಕ ತಿಳಿಸಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಜಿಎ ರವೀಂದ್ರ, ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ, ಸಿಬ್ಬಂದಿಗಳಾದ ಮಂಜಪ್ಪ, ನಂಜಪ್ಪ, ಮಂಜುನಾಥ್, ಇಂಜಿನಿಯರ್ ಗಜೇಂದ್ರ, ಪೌರ ಕಾರ್ಮಿಕರು ಇದ್ದರು. ಗುಡಿಬಂಡೆ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಮೂಲಭೂತ ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸಲು ಸ್ಥಳೀಯ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಸೆಪ್ಟೆಂಬರ್ 26ರಂದು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮುಂದೆ ತಾಲೂಕು ಸಿಪಿಎಂ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಜಯರಾಮರೆಡ್ಡಿ ತಿಳಿಸಿದರು. ಬುಧವಾರ ಪಟ್ಟಣದ ಸಿಪಿಎಂ ಪಕ್ಷದ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು,
ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಸಮಸ್ಯೆಗಳಿದ್ದು ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇದರ ಜೊತೆಗೆ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸುವಂತೆ ಸೆಪ್ಟೆಂಬರ್ 26ರಂದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿದ್ದು ಎಲ್ಲ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಉಪ್ಪಾರಹಳ್ಳಿ ಶ್ರೀನಿವಾಸ್, ಸಿಪಿಎಂ ಪಕ್ಷದ ಕಾರ್ಯದರ್ಶಿ ವೆಂಕಟರಾಜು, ತಾಲೂಕು ಸಮಿತಿ ಸದಸ್ಯರಾದ ಆದಿನಾರಾಯಣಸ್ವಾಮಿ, ರಮಣ, ದೇವರಾಜು, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ಮಾಜಿ ಸಚಿವ ಎನ್.ಎಸ್. ಶಿವಶಂಕರ್ ರೆಡ್ಡಿರವರ 73ನೇ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ನೆಚ್ಚಿನ ನಾಯಕನಿಗೆ ಶುಭಾಶಯಗಳು ತಿಳಿಸಿದರು. ಇದೇ ವೇಳೆ ಎನ್.ಎಸ್. ಶಿವಶಂಕರ್ ರೆಡ್ಡಿ ಮಾತನಾಡಿ, ನನ್ನ 73ನೇ ಹುಟ್ಟುಹಬ್ಬಕ್ಕೆ ತಾಲೂಕಿನ ವಿವಿಧ ಮೂಲೆಗಳಿಂದ ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು ಫೋನ್ ಮೂಲಕ ಶುಭಾಶಯಗಳು ತಿಳಿಸಿದ್ದಾರೆ. ಬಹುದೂರ ರಾಜಕಾರಣದಲ್ಲಿ ಪಯಣ ಮಾಡಿಕೊಂಡು ಬಂದಿದ್ದೇನೆ. ತಾಲೂಕಿನ ಯಾವುದೇ ವಿಚಾರದಲ್ಲಿ ನನಗೆ ಹೆಗಲು ಕೊಟ್ಟು ನನ್ನ ಜೊತೆಯಲ್ಲಿ ಇದ್ದಾರೆ. ಜೀವನದಲ್ಲಿ ಹೇಳು ಬೀಳು ಇದ್ದೇ ಇರುತ್ತದೆ. ಜಾರು ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಎಂಬುದು ಅವರ ಪ್ರೀತಿಯಲ್ಲಿ ಗೊತ್ತಾಗುತ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಶುಭ ಸೂಚನೆಗಳು ತಾಲೂಕಿನಲ್ಲಿ ಕೂಡಿಬರುತ್ತದೆ. ಮುಂದೆ ಬರುವ ಎಲ್ಲ ಸವಾಲುಗಳನ್ನು ಮೆಟ್ಟು ನಿಂತು ಒಳ್ಳೆ ದಿನಗಳು ಕಾಣುತ್ತೇವೆ ಎಂಬ ಆಶಾಭಾವನೆ ನನಗಿದೆ ಎಂದರು. ಈ ವೇಳೆ ಕೇಶವರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ ವೇಣು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ, ನಗರಸಭೆ ಸದಸ್ಯ ಗೋಪಿನಾಥ್, ಯೂತ್ ಕಾಂಗ್ರೆಸ್ ವಿಜಯಕುಮಾರ್, ಕಲ್ಪನಾ, ರಮೇಶ್, ಮಹಿಳಾ ಅಧ್ಯಕ್ಷ ರೇಣುಕಮ್ಮ ಮುಂತಾದ ಎಲ್ಲ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಸರ್ಕಾರದಿಂದ ನಡೆಸುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸಿ ಸಮೀಕ್ಷೆದಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಮೀಕ್ಷೆಗೆ ನೇಮಕಗೊಂಡ ಶಿಕ್ಷಕರು ಗುಡಿಬಂಡೆ ತಾಲೂಕು ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಎನ್ ಶಂಕರಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಿ. ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿ, ಸರ್ಕಾರದಿಂದ ಸೂಚನೆ ನೀಡಿದಂತಹ ಎಲ್ಲ ಸಮೀಕ್ಷೆಗಳನ್ನು ನಮ್ಮ ಶಿಕ್ಷಕರು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾರೆ. ಇದೀಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಸಹ ಮಾಡಲು ಶಿಕ್ಷಕರು ಸಮರ್ಥರಾಗಿದ್ದಾರೆ. ಆದರೆ ಈ ಸಮೀಕ್ಷೆ ಮಾಡುವಾಗ ನಮ್ಮ ಶಿಕ್ಷಕರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಒಂದೇ ಮನೆ ಸಮೀಕ್ಷೆ 45 ಸಮೀಕ್ಷೆದಾರರ ಮೊಬೈಲ್ನಲ್ಲಿ ತೋರಿಸುತ್ತಿದೆ. ಜೊತೆಗೆ ಸಮೀಕ್ಷೆಯ ಪರದಿ ಸಹ ಸರಿಯಾಗಿ ನಿಗದಿಪಡಿಸಿಲ್ಲ. ಬೇರೆ ತಾಲೂಕುಗಳು ಸಹ ಗುಡಿಬಂಡೆ ತಾಲೂಕಿನ ಸಮೀಕ್ಷೆದಾರರಿಗೆ ಸಿಕ್ಕಿದೆ. ಇದರಿಂದ ಸಮೀಕ್ಷೆ ಮಾಡುವಂತವರಿಗೆ ತುಂಬಾನೇ ಕಷ್ಟಕರವಾಗಿದೆ. ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿ ಅನುಕೂಲ ಮಾಡಿಕೊಡಬೇಕೆಂದರು. ಈ ವೇಳೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ನೇಮಕ ಮಾಡಿರುವ ಸಮೀಕ್ಷೆದಾರರು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ಹಳೆದು ತೂಗಿ ಕೊನೆಗೂ ಹಲವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ, ಉಪಾಧ್ಯಕ್ಷರ ನೇಮಕ ಮಾಡಿದೆ. ಒಟ್ಟು 39 ನಿಗಮಗಳಿಗೆ ನೇಮಕ ಮಾಡಿರುವ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕ ಎನ್ ಸಂಪಂಗಿ ಅವರನ್ನ ಕರ್ನಾಟಕ ಗೋದಾಮು ನಿಗಮಕ್ಕೆ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದ್ದರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ನಂದಿ ಎಂ ಆಂಜಿನಪ್ಪ ಅವರನ್ನ ಕರ್ನಾಟಕ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗುತ್ತಿಗೆದಾರರಿಂದ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಇಂಜಿನಿಯರ್ ಅರುಣ್, ತಿಂಡಿ ತಿನ್ನದೆ ಬೆಳಗ್ಗೆಯಿಂದ ಕಾದು ಕುಳಿತು ಕೆಡ್ಡ ತೋಡಿದ ಲೋಕಾಯುಕ್ತ ಅಧಿಕಾರಿಗಳು. ಕೈ ಮುರಿದುಕೊಂಡು ನರಳಾಡುತ್ತಿದ್ದರೂ ಬರಲಿಲ್ಲ ವೈದ್ಯರಿಗೆ ಕನಿಕರ, 15,000 ಲಂಚಕ್ಕೆ ಬೇಡಿಕೆ ಇಟ್ಟು ಚಿಕಿತ್ಸೆ ವಿಳಂಬ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಪ್ರೀತಿ ವಾತ್ಸಲ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಹಂತ ಬಹಳ ಮುಖ್ಯ. ಶ್ರೀ ಕ್ಷೇತ್ರ ಶಿವಗಂಗೆಯ ವೀರಸಿಂಹಾಸನ ಮಹಾಮಠದ ಶಿವಾಚಾರ್ಯ ಸ್ವಾಮೀಜಿ. ವ್ಯಕ್ತಿಯನ್ನು ಬಲವಂತವಾಗಿ ದುಡಿಸಿಕೊಳ್ಳುವುದು, ಕೂಲಿ ಕಡಿಮೆ ನೀಡುವುದು ಕಾನೂನು ಬಾಹಿರ. ಹಿರಿಯ ಸಿವಿಲ್ ನ್ಯಾಯಾಧೀಶ ನಟೇಶ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.